ಚಿಕನ್ ಮ್ಯಾರಿನೇಟ್ಗೆ ಏನೆಲ್ಲ ಹಾಕಿದ್ದೀನಿ, ಹಾಗೆ ಮಸಾಲೆ ರುಬ್ಬೋದಕ್ಕೆ ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಕೊಟ್ಟಿದ್ದೀನಿ, ಹಾಗೆ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ಒಂದ್ಸರಿ ನೋಡ್ಕೊಂಬಿಡಿ. ಇವತ್ತು ನನ್ನ ಸ್ಟೈಲಲ್ಲಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟು ಒಗ್ಗರಣೆಗೆ ಏನೆಲ್ಲ ಐಟಮ್ಸ್ನ ತೋರಿಸಿದ್ದೆ ಅಷ್ಟು ಐಟಮ್ಸ್ನ ನೀಟಾಗಿ ಒಗ್ಗರಣೆ ಹಾಕಿಬಿಟ್ಟು ಒಂದು ಪೋಸ್ನ ನಾನೀಗ ಸೆಲ್ಫಿಗೆ ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಈ ರೀತಿಯೇ ಮಾಡ್ಕೊಳ್ಳೋದು, ಬೇಗ ಆಗುತ್ತೆ ಅಂತ ಹೇಳಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮ್ಯಾರಿನೇಟ್ ಆಗಿ ಚಿಕನ್ನು ಕೂಡ ಅದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ರೆಸಿಪಿ ಬ್ರೆಡ್ ಎಗ್ ರೋಲ್ ಅಷ್ಟೊಂದು ವೈರಲ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಲ್ಲರೂ ಕೂಡ ಇವಾಗಲೇ ಚೆಕ್ ಮಾಡಿ. ನೀಟಾಗಿ ಚಿಕನ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ರುಬ್ಬಿರೋ ಒಂದು ಮಸಾಲೆ ಇಟ್ಕೊಂಡಿದ್ನಲ್ವಾ, ಅದನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೋಬೇಕು. ನಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸಾರಿ. ಇವಾಗ ನಾನು 2 ಗ್ಲಾಸ್ ಅಷ್ಟು ಅಕ್ಕಿನ ನೀಟಾಗಿ ತೊಳೆದಿಟ್ಬಿಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ಹಾಕ್ಕೊಂಡು 2 ಗ್ಲಾಸ್ ಹಾಕಿದ್ರೆ 4 ಗ್ಲಾಸ್ ವಾಟರ್ನ ಹಾಕಬೇಕು. ನಾನು ಇವತ್ತು 2 ಗ್ಲಾಸ್ ಅಕ್ಕಿನ ಹಾಕ್ಬಿಟ್ಟು 4 ಗ್ಲಾಸ್ ನೀರನ್ನ ಹಾಕ್ಬಿಟ್ಟು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಿಂಗೆ ಬರೋ ಅಷ್ಟರಲ್ಲಿ 1-2 ವಿಸಲ್ಸ್ ಆಗಿತ್ತು ನೋಡಿರಿ. ನನ್ನ ಬಿರಿಯಾನಿ ಜೊತೆಗೆ ಕಬಾಬು ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಫ್ರೈ ಆಗಿತ್ತು ಅಂತ ಹೇಳಿದ್ರೆ ಪೀಸ್ಗೂ ಕೂಡ ಬಿರಿಯಾನಿಲಿ ಉಪ್ಪು ಖಾರ ತುಂಬ ಚೆನ್ನಾಗಿ ಅಂಟಿತ್ತು. ಇದರಿಂದನೇ ನಾವು ಮುಂಚೆನೇ ಬಿರಿಯಾನಿ ಮಾಡೋಕ್ಕೆ ಮುಂಚೆ ಚಿಕನ್ನ ಮ್ಯಾರಿನೇಟ್ ಮಾಡಿಡಬೇಕು. ಹಾಗೆ ನನ್ನ ಒಂದು ಬ್ರೆಡ್ ಎಗ್ ರೋಲ್ ವಿಡಿಯೋ ಬಂದು 1,50,000 ಜನದ ಮೇಲೆ ನೋಡಿದ್ದೀರಾ. ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ನಾನು ಅನ್ಕೊಂಡಿರಲಿಲ್ಲ ಅಷ್ಟು ರೀಚ್ ಆಗುತ್ತೆ ಅಂತ ಹೇಳಿ. ಫಸ್ಟ್ ಟೈಮ್ ನೋಡ್ತಿರೋರು ಇವಾಗಲೇ ಪೇಜ್ ಫಾಲೋ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.